ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇತ್ತ ಧ್ರುವ ಫ್ಯಾನ್ಸ್ ನಿಂದ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಉಂಟಾಗ್ತಾ ಇದೆಯಂತೆ. ನಾವೆಲ್ಲ ಸಾಕಷ್ಟು ರೀಲ್ಸ್ ಗಳಲ್ಲೂ ಕೂಡ ಗಮನಿಸ್ತಿರ್ತೀವಿ. ಧ್ರುವ ಫ್ಯಾನ್ಸ್ ಗಳಂತೂ ಅವರ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ವಿಚಿತ್ರವಾಗೆಲ್ಲ ಡ್ಯಾನ್ಸ್ ಮಾಡೋದು, ಹಾಡಿಡೋದೆಲ್ಲ ಕೇಳಿದ್ವಿ. ಇದೀಗ ನೆರೆಮರೆಯವರೆಗೂ ಕೂಡ ಅವರಿಂದ ತೊಂದರೆಗಳಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ನಿತ್ಯ ಧ್ರುವ ಸರ್ಜಾ ಮನೆ ಮುಂದೆ ಫ್ಯಾನ್ಸ್ ಗಳ ದಂಡೆ ಬರ್ತಿದ್ಯಂತೆ. ಹಾಗಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಅಂತ ದೂರನ್ನ ಸಲ್ಲಿಸಿದ್ದಾರೆ. ಧ್ರುವ ಮ್ಯಾನೇಜರ್, ಚಾಲಕ, ಫ್ಯಾನ್ಸ್ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ. ಮನೋಜ್ ಎಂಬಾತನಿಂದ ಬನಶಂಕರಿ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ. ನಮ್ಮ ಮನೆ ಮುಂದೆ ಬೈಕ್ ಹಾಗೆ ಕಾರ್ ಪಾರ್ಕ್ ಕೂಡ ಮಾಡ್ತಾರೆ, ಧೂಮಪಾನ ಮತ್ತು ಗೋಡೆ ಮೇಲೆ ಉಗಿತಾರೆ. ಈ ದೂರನ್ನ ಅನ್ವಯ ಬನಶಂಕರಿ ಪೊಲೀಸರಿಂದ NCR ಕೂಡ ದಾಖಲು ಮಾಡಲಾಗಿದೆ. ಇದು ಪ್ರತಿನಿತ್ಯದ ಸಮಸ್ಯೆ ಆಗಿದೆ ಎನ್ನುವುದು ಅಲ್ಲಿನ ಸ್ಥಳೀಯರ ವಾದ ಆಗಿದೆ. ಯಾಕೆಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ಯಾನ್ಸ್ ಇರೋದ್ರಿಂದಾಗಿ ಪ್ರತಿನಿತ್ಯವೂ ಕೂಡ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಫ್ಯಾನ್ಗಳು ಅವ್ರ ಮನೆ ಹತ್ರ ಬರ್ತಾರಂತೆ. ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದಲ್ಲದೆ ಅವರು ಗೋಡೆ ಮೇಲೆಲ್ಲ ಉಗಿದು ಹೋಗ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅರ್ಚಾಟಗಳು ಕೂಡ ಆಗುತ್ತೆ ಎನ್ನುವಂಥ ಸಮಸ್ಯೆಗಳನ್ನು ಅವರು ತೆಗೆದುಕೊಂಡು ಹೋಗಿ ಈಗಾಗಲೇ ಧ್ರುವ ಹಾಗೆ ಮ್ಯಾನೇಜರ್, ಅವರ ಚಾಲಕ, ಫ್ಯಾನ್ಸ್ ವಿರುದ್ಧ ಈಗ ದೂರನ್ನ ಸಲ್ಲಿಸಿದ್ದಾರೆ. ಮನೋಜ್ ಅನ್ನುವರು ಬನಶಂಕರಿ ಠಾಣೆಗೆ ಈಗಾಗಲೇ ದೂರನ್ನ ಕೊಟ್ಟಿದ್ದಾರೆ. ಈ ದೂರಿನ ಅನ್ವಯ ಈಗಾಗಲೇ ಪೊಲೀಸರು NCR ಕೂಡ ದಾಖಲು ಮಾಡಿಕೊಂಡಿದ್ದಾರೆ. NCR ನಂತರದಲ್ಲಿ ಅವರನ್ನೇನಾದರೂ ಕರೆದು ವಿಚಾರಣೆ ಏನಾದರೂ ಮಾಡ್ತಾರಾ, ಮಾಹಿತಿನ ಪಡ್ಕೊಳ್ತಾರಾ, ಅಥವಾ ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಏನಾದರೂ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಏನಾದರೂ ಸೂಚನೆ ಕೊಡ್ತಾರಾ ಕಾದು. ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಅಪ್ಪುಗೆ, ಅಭಿಮಾನಿಗಳಿಗೆ ಮೆಚ್ಚುಗೆ, ಅಣ್ಣನ ಪ್ರೀತಿಯೋ, ಅಭಿಮಾನಿಗಳಿಗೆ ಹೋಳಿಗೆ, ಅಣ್ಣನ ಪ್ರೀತಿಯೋ, ಅಭಿಮಾನಿಗಳಿಗೆ ಹೋಳಿಗೆ, ನಮ್ಮ ಧ್ರುವ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಧ್ರುವ ಫ್ಯಾನ್ಸ್ ನಿಂದ ಅಕ್ಕಪಕ್ಕದವರಿಗೆ ಯಾವ ರೀತಿ ಕಿರಿಕಿರಿ ಆಗ್ತಾ ಇದೆ, ಈಗ NCR ನಲ್ಲಿ ಏನಿದೆ? ಶಕುಂತಲಾ, ಧ್ರುವ ಸರ್ಜಾ ಅವರ ಮನೆ ಏನಿದೆ ಆ ಮನೆ ಮುಂದೆ ಅಂದ್ರೆ ಅಕ್ಕಪಕ್ಕದಲ್ಲಿ ಸಹಿತ ಬೇರೆ ಬೇರೆ ಮನೆಗಳಿದಾವೆ. ಅದೊಂದು ರೆಸಿಡೆನ್ಷಿಯಲ್ ಏರಿಯಾ. ಧ್ರುವ ಸರ್ಜಾ ಅವರ ಮನೆಗೆ ಮತ್ತೆ ಯಾವಾಗ್ಲೂ ಫ್ಯಾನ್ಸ್ ಗಳು ಬರ್ತಿರ್ತಾರೆ, ಮತ್ತೆ ಅವರ ಅಸೋಸಿಯೇಟ್ಸ್, ಮತ್ತೆ ಅವರ ಡ್ರೈವರ್ಸ್, ಮತ್ತೆ ಅವರು ಒಂದು ಕಾರಲ್ಲಿ ಓಡಾಡಲ್ಲ, ಒಂದು 3-4 ಕಾರ್ಗಳನ್ನ ಬಳಕೆ ಮಾಡ್ತಾರೆ. ಹೀಗಾಗಿ ಅವರು ಅಕ್ಕಪಕ್ಕದ ಮನೆಯ ಮುಂಭಾಗದಲ್ಲೂ ಸಹಿತ ಇವರ ಕಾರ್ಗಳನ್ನ ನಿಲ್ಲಿಸ್ತಾರೆ. ಮತ್ತೆ ಇವರ ಫ್ಯಾನ್ಸ್ಗಳು ಬಂದ ಸಂದರ್ಭದಲ್ಲಿ ಕಿರ್ಚಾಡೋದು, ಕೂಗಾಡೋದು, ಸಿಗರೇಟ್ ಅನ್ನ ಸೇದುವಂತದ್ದಾಗ್ಬೋದು, ಮತ್ತೆ ಗೋಡೆಗಳಿಗೆ ಕಾಲನ್ನ ಹೊರಗಿಕೊಂಡು ನಿಂತ್ಕೊಳ್ಳೋದಾಗ್ಬೋದು, ಈ ರೀತಿಯಾಗಿ ಮಾಡ್ತಾರೆ. ಇದರಿಂದ ನಮ್ಗೆ ಅಕ್ಕಪಕ್ಕದ ಮನೆಯ ನಿವಾಸಿಗಳಿಗೆ ಸಮಸ್ಯೆ ಆಗತ್ತೆ. ಅಂದ್ರೆ ನಾವು ಒಂದು ಶಾಂತಿಯುತವಾಗಿ ಏನ್ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಧಕ್ಕೆ ಆಗುತ್ತೆ. ಹೀಗಾಗಿ ಅವ್ರನ್ನ ಕರೆದು ಬುದ್ಧಿ ಹೇಳಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅವರ ನೆರೆಮನೆಯ ನಿವಾಸಿ ಮನೋಜ್ ಎಂಬುವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರನ ಅನ್ವಯವಾಗಿ ಒಂದು NCR ಅನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್, ಅಂದ್ರೆ ಗಂಭೀರವಲ್ಲದ ಪ್ರಕರಣ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾರೆ ಪೊಲೀಸರು. ಹೀಗಾಗಿ ಆ ಕುಟುಂಬದವ್ರು ಏನಿದ್ದಾರೆ, ಅಂದ್ರೆ ಅಕ್ಕಪಕ್ಕದ ಮನೆಯವರು ಏನಿದ್ದಾರೆ, ಅವ್ರು ಕೊಟ್ಟಂತ ದೂರಿಗೆ ಅವರಿಗೆ ಸಮಸ್ಯೆ ಆಗ್ತಿರೋದ್ರಿಂದ ಧ್ರುವ ಸರ್ಜಾ ಅವ್ರನ್ನ ಕರೆದು ಅವರಿಗೆ ಬುದ್ಧಿ ಹೇಳಿ ಈ ಒಂದು ಪ್ರದೇಶದಲ್ಲಿ ಶಾಂತಿಯುತವಾಗಿ ಅಕ್ಕಪಕ್ಕದವರೆಗೂ ಜೀವನ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಗಳನ್ನ ಮಾಡ್ಕೊಳ್ಬಹುದು. ಸದ್ಯಕ್ಕೆ ಇದುವರೆಗೆ ಪೊಲೀಸರು ನೋಟಿಸ್ ಅನ್ನ ನೀಡಿಲ್ಲ. ಧನ್ಯವಾದ ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH